ಕೆಟ್ಟದ್ದನ್ನ ಇದನ್ನು ಮಾಡಿದವ್ರು ಯಾರಪ್ಪ? ಮಂಗ ಯಾರಪ್ಪ? ಕೋತಿ. ಕೋತಿ ಯಾರು? ಕೋತಿ ಯಾರು? ಹನುಮಪ್ಪ, ಆಂಜನೇಯ. ಏನ್ ಮಾಡ್ದ ಅವನು? ಎಲ್ಲೋ ಒಂದ್ ಕಡೆ ಗುಡ್ಡದ ಮೇಲೆ ಕೂತ್ಕೊಂಡಿದ್ದ. ಸುಮ್ಮನೆ ಅವನು ರಾಮ್ 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 ಅಂತ ಹೇಳ್ತಾ 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 ಕಣಕಣಗಳಲ್ಲೂ ರಾಮನನ್ನ ತುಂಬಿಕೊಂಡ್ಬಿಟ್ಟ. ಪೂರ್ತಿ ರಾಮನಾಗಬಿಟ್ಟ. ರಾಮನಾಮದ ಬಲದಿಂದ ರಾದೀರ್ಘ ಅದಕ್ಕೊಂದ್ ಸೊನ್ನೆ ರಾಮ್ ಅಷ್ಟೇ ಹೇಳಿದ್ದವನು. ಏನೇನು ಮಡಿ ಉಟ್ಕೊಳ್ಳಿಲ್ಲ, ಮದ್ದೆ ಬಟ್ಟೆ ಉಡ್ಲಿಲ್ಲ, ಅರಳಿ ಮರ ಸುತ್ತಲಿಲ್ಲ, ಬೆಂಕಿ ಮಧ್ಯೆ ನೀನ್ ತಪಸ್ ಮಾಡ್ಲಿಲ್ಲ. ಎಲ್ಲೋ ಗುಡ್ಡದ ಮೇಲೆ ಕೂತ್ಕೊಂಡು ತನ್ನ ಪಾಡಕ್ಕೆ ತಾನು ಸ್ಮರಣೆ ಮಾಡ್ತಾ ಇದ್ದ. ಇದರಿಂದ ರಾಮನಿಗೆ ಗುರುವಾದ, ಸೀತೆಗೆ ಗುರುವಾದ, ಜಗತ್ತಿಗೆ ಗುರುವಾದ. ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ರಾಮ, ನೀನೇನು ಮಾಡಕ್ಕಾಗೋದಿಲ್ಲ ಅಂತ ರಾಮನ ಮುಂದೆನೇ ಯುದ್ಧಕ್ಕೆ ನಿಂತ. ರಾಮನ ಬಿಟ್ಟ ಬಾಣಗಳೆಲ್ಲ ಹಾರ ಆಗೋಯ್ತ್ರಿ ಹನುಮಪ್ಪನಿಗೆ. ವಾರ ಏನೋ ರಾಮ, ತಿಥಿ ಏನೋ ರಾಮ, ನಕ್ಷತ್ರ ಏನೋ ರಾಮ, ಊಟ ಆಯ್ತೇನೋ ರಾಮ, ತಿಂಡಿ ಆಯ್ತೇನೋ ರಾಮ, ಹೊಟ್ಟೆ ನೋವೇನೋ ರಾಮ, ಆನಂದ ಆಯ್ತೇನೋ ರಾಮ, ಕಾಲ್ ನೋವೇನೋ ರಾಮ, ಖುಷಿ ಬಂತೇನೋ ರಾಮ. ರಾಮ 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 ಅಂತ ರೋಮ ರೋಮ ಕಣ್ಣಿನಲ್ಲಿ ರಾಮನಾಮ ತುಂಬಿಕೊಂಡು ರಾಮನನ್ನೇ ಅಪ್ಪಿಕೊಂಡ ಹನುಮಂತ. ಅಂತ ಹನುಮನ ಚೈತನ್ಯವೇ ನಾವು ನೀವೆಲ್ಲ ಆಗಿದ್ದೀವಿ. ಭಗವಂತನ ಚೈತನ್ಯವೇ ನಮ್ಮೆಲ್ಲರಲ್ಲೂ ಇದೆ. ಮರೆತು ಕೂತ್ಕೊಂಡಿದ್ದೀವಿ. ನಮ್ಮ ಕೈಲಿ ಏನಾಗುತ್ತೆ, ನಾವೇನ್ ಮಾಡಕ್ಕಾಗತ್ತೆ. ಅಂತಹ ನಮ್ಮಲ್ಲಿರ್ತಕ್ಕಂಥ ಭಗವಂತನನ್ನ ಕಂಡುಕೊಳ್ತಕ್ಕಂಥದ್ದೇ ಸತ್ಸಂಗ, ಸಜ್ಜನರ ಸಹವಾಸ, ಸದ್ವಿಚಾರಗಳ ವಿನಿಮಯ ಅಂತ ಗುರುದೇವರು ಹೇಳ್ತಾ ಇದ್ದಾರೆ.